ನಮಸ್ಕಾರ. ನಾನು ನಿಮ್ಮ ಅಮರೇಶ್ ಸಾವರು ಮಾಡುವ ನಮಸ್ಕಾರಗಳು. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಾರ ನಮ್ಮ ಸಂಖ್ಯಾ ಭವಿಷ್ಯ ನೋಡುವಕ್ಕಿಂತ ಮೊದಲು ಯಾರೆಲ್ಲ ಈ ವಾರ ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಅವರಿಗೆಲ್ರಿಗೂ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಮೊಟ್ಟ ಮೊದಲನೇದಾಗಿ ಅದಕ್ಕಿಂತ ಮೊದಲು ನಾನು ಕಳೆದ ವಾರ ಹೇಳಿರ್ತಕ್ಕಂಥ ಕೆಲವೊಂದು ವಿಷಯಗಳ ಬಗ್ಗೆ ಗಮನ ಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹೋದ ವಾರ ಹೇಳಿದ್ದೆ ನಾನು ಕೆಲವೊಂದು ಸಂಖ್ಯೆಗಳಿಗೆ ಬಲ ಇಲ್ಲ ಅಂತೇಳಿ. ಅದೇ ಪ್ರಕಾರವಾಗಿ ಒಂದು ಘಟನೆ ನಡೀತು ದೆಹಲಿಯಲ್ಲಿ. ಕಾಲ್ ತುಳಿತ ಆಯ್ತು ರೈಲ್ವೆ ನಿಲ್ದಾಣದಲ್ಲಿ. ಆ ರೈಲ್ವೆ ನಿಲ್ದಾಣ ದೆಹಲಿ ಅಂದ್ರೇನೆ 4 ಅಂತ ಬರುತ್ತೆ. ದೆಹಲಿ ಅಂದ್ರೆ ಟೋಟಲ್ ಮಾಡಿದಾಗ ಆ ಸಂಖ್ಯೆ 4 ಆಗುತ್ತೆ. ಈ ವರ್ಷ ಡಿ ಎಂಬ ಅಕ್ಷರಕ್ಕೆ ಬಲ ಇಲ್ಲ ಅಂತ ಹೇಳಿದೆ. ಅದೇ ರೀತಿ 4 ಸಂಖ್ಯೆಗೂ ಬಲ ಇಲ್ಲ ಅಂತ ಹೇಳಿದ್ದೆ. ಅದೇ ಪ್ರಕಾರವಾಗಿ ದೆಹಲಿಯಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 16, ಅಲ್ಲಿ ಕೂಡ ಸಂಖ್ಯೆ ನೋಡಿ 16 ಅಂದ್ರೆ 7. ಪ್ಲಾಟ್ಫಾರ್ಮ್ ನಂಬರ್ 16ರಲ್ಲಿ ಕಾಲ್ ತುಳಿತದಿಂದ 18 ಮಂದಿ ಸಾವನ್ನಪ್ಪಿದ್ರು ಅಂತ ಬಂತು. ಅಧಿಕೃತವಾಗಿ 18 ಮಂದಿ. 18 ಅಂದ್ರೆ ಅಲ್ಲಿ ಕೂಡ ಸಂಖ್ಯೆ 9 ಬಂತು. ಈ ರೀತಿಯಾಗಿ ನಾನು ಹೇಳಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಘಟನೆಗಳು ನಡೀತಾ ಇವೆ. ಅದು ಗೊತ್ತಿಲ್ಲ ಏನಕ್ಕೆ ಅಂತ. ಅದು ಸಂಖ್ಯಾದ ಪ್ರಭಾವ ಇರ್ತದ, ಹಾಗೆ ಆಗ್ತಿರ್ತದ, ಏನು ಮಾಡಕ್ಕಾಗಲ್ಲ. ಬಟ್ ಯಾರಿಗೆಲ್ಲ 3, 4, 7, 9 ಹುಟ್ಟಿದಾರೆ ಸ್ವಲ್ಪ ಎಚ್ಚರ ಇರಿ. ಯಾರೆಲ್ಲ SCG ಮತ್ತು DMT ಈ ಅಕ್ಷರಗಳಲ್ಲಿ ಹುಟ್ಟಿದರೆ ಸ್ವಲ್ಪ ಅವರು ಕೂಡ ಎಚ್ಚರದಿಂದ ಇರಿ ಈ ವರ್ಷ ಅಂತ ಹೇಳ್ತಾ ಈ ವಾರದ ಸಂಖ್ಯಾ ಭವಿಷ್ಯದ ಕಡೆಗೆ ಸ್ವಲ್ಪ ಗಮನ ಕೊಡೋಣ. ಸೋಮವಾರ 24ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಕೆಲಸಗಳನ್ನು ನೀವು ಮಾಡಿಕೊಳ್ಬಹುದು, ಒಳ್ಳೆಯದೇನೆ. ನೆಕ್ಸ್ಟ್ ಮಂಗಳವಾರ 25ನೇ ತಾರೀಕು ಅಷ್ಟೊಂದು ಒಳ್ಳೆಯದಲ್ಲ. ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು ಬುಧವಾರ 26ನೇ ತಾರೀಕು. ಇದು ಕೂಡ ಯಾವುದೇ ಶುಭ ಕೆಲಸಗಳು ಇಲ್ಲಿ ಕೂಡ ಬೇಡವೇ ಬೇಡ. ನೆಕ್ಸ್ಟ್ 27ನೇ ತಾರೀಕು. ಇಲ್ಲಿ ಕೂಡ ಯಾವುದೇ ಶುಭ ಕೆಲಸಗಳು ಮಾಡೋದು ಬೇಡ, ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿಲ್ಲ 27 ಕೂಡ. ನೆಕ್ಸ್ಟ್ ಬರ್ತಕ್ಕಂಥದ್ದು 28. ಈ ವರ್ಷದ ಅಂದ್ರೆ ಈ ತಿಂಗಳ ಕೊನೆಯ ದಿನ 28 ಫೆಬ್ರವರಿ. ತುಂಬಾ ಚೆನ್ನಾಗಿದೆ. ಏನ್ ಬೇಕಾದ್ರೂ ಒಳ್ಳೆ ಕೆಲಸಗಳನ್ನು ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಶನಿವಾರ 1ನೇ ತಾರೀಕು ಅಂದ್ರೆ ಮಾರ್ಚ್ 1. ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ ಭಾನುವಾರ ಮಾರ್ಚ್ 2. ಎಲ್ಲಾ ತುಂಬಾ 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 ಚೆನ್ನಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು 2ನೇ ತಾರೀಕು ಮಾಡಿಕೊಳ್ಬಹುದು ಅಂತ ಹೇಳ್ತಾ ಈ ವಾರದ ಹೀಲಿಂಗ್ ಕಡೆ ಸ್ವಲ್ಪ ಗಮನ ಕೊಡೋಣ. ಈ ವಾರ ಒಂದು ವಿಶೇಷವಾದ ಹೀಲಿಂಗ್ ಕೋಡ್ಗಳನ್ನು ಹೇಳ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ, ಕೆಲವು ಜನಕ್ಕೆ BP ಜಾಸ್ತಿ ಇರುತ್ತೆ, ಹೈ BP, ಹೈ ಬ್ಲಡ್ ಪ್ರೆಷರ್ ಅಂತಾರಲ್ಲ, ಅವ್ರಿಗೆ ಹೀಲಿಂಗ್ ಕೋಡ್ ಅದೇ ಒಂದು. ಅದು ಏನಪ್ಪಾ ಅಂದ್ರೆ ಹೀಲಿಂಗ್ ಕೋಡ್ ಅದು ಹೇಳ್ತೀನಿ ಬರ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ದೇಹದ ಎಡಭಾಗದಲ್ಲಿನೇ ಬರೆದುಕೊಳ್ಬೇಕು, ನೀಲಿ ಪೆನ್ನಿನಿಂದನೇ ಬರೆದುಕೊಳ್ಬೇಕು ಅದನ್ನ. ಅದು ಕೋಡ್ ಈ ರೀತಿಯಾಗಿದೆ: 8863 292 8863 292. ಇದು ನಿಮ್ಮ ಯಾರಿಗೆಲ್ಲ BP ಜಾಸ್ತಿ ಇದೆ, ಹೈ ಬ್ಲಡ್ ಪ್ರೆಷರ್ ಇದೆ, ಅವರು ಇದನ್ನು ಬರ್ಕೊಂಡ್ರೆ ಹಂತವಾಗಿ ಅವ್ರ BP ಕಂಟ್ರೋಲಿಗೆ ಬರ್ತದೆ ಅಂತ ಹೇಳ್ತಾ ಈ ವಾರದ ಚಿತ್ತಾರ ಭವಿಷ್ಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ವಿಶೇಷವೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ